ಎಲ್ಲರಿಗೂ ಕೇಳಿ ಇಟ್ಕೊಂಡೇನಿ, ಮಾಡ್ತೇನೆ ಅಂತ ಹೇಳ್ಯಾರ. ಈಗ ಒಂದೇ ನಮ್ದು ಏನಪ್ಪ ಅಂದ್ರೆ ಬಂಡವಾಳ ಹಾಕಿ ಎಲ್ಲ ಸಾಮಾನು ತರೋದಷ್ಟೇ. ಈಗ ನೀವೇ ಹಾಕಬೇಕು. ಅದ್ನ್ಯಾಕಷ್ಟು ಹೇಳಿತಿ? ಹೆಂಡ್ತಿ ಏನೋ ಒಂದು ಮಾಡ್ತಾಳಂತ ಗಂಡ ಸಹಾಯ ಮಾಡೋದ್ರಾಗ ತಪ್ಪೇನೈತಿ? ಆಯ್ತು, ಏನೇನು ಬೇಕಂತಂದೇಳಿ ಎಲ್ಲ ಚಂದ ಲಿಸ್ಟ್ ಮಾಡಿಕೊಡು. ಏನು ಲಿಸ್ಟ್ ಮಾಡಿಕೊಟ್ಟೆ ಅಂದ್ರೆ ನಾ ಅದ್ರ ತಕ್ಕ ಎಲ್ಲ ತೊಗೊಂಬಂದು ಕೊಡ್ತೀನಿ. ಅಯ್ಯ ಮಾಡಿಟ್ಟೇನಿ ತಡ್ರಿ, ಇಲ್ಲೇ ಇಟ್ಕೊಂಡು ಕಂತಿದ್ದೆ ನೀವು ಕೇಳ್ದಾಗ ಕೊಡೋಣ ಅಂತ. ತುಂಬ ಇಲ್ಲ. ಶಾಂತಿ ಸಮನ, ಸಂತಿ ಸಮನ. ಶೇಂಗಾ 2 kg, ಪುಟಣಿ 2 kg, ಗೂರೇಳು 2 kg, ಆಮೇಲೆ ಇದು ಕೊರೋದ ಪುಡಿ ರೀ ಸಾಕು, ನಂಗೆ ಗೊತ್ತಕ್ಷರ ತಪ್ಪಯ್ಯವ ಅಂತ ಗೊತ್ತೈತಿ. ಅದನ್ನೇನು ನೀವು ಹಿಂಗೆ ಓದಿ ಹೇಳ್ಬೇಕಾಗಿಲ್ಲ. ಖಾರದ ಪುಡಿ ಅದು. ಊದಿನ ಬೇಳೆ. ಉದ್ದಿನ ಬೇಳೆ ಮರಯ್ಯ, ನೀ ಬರೆದಿದ್ದು ಓದಕ ಆಗೋಲ್ತಲ್ಲೋ ಮರಯ್ಯ. ಯಾಕ್ರಿ ಒಂದು ಸ್ವಲ್ಪ ಒತ್ತಕ್ಷರ ತಪ್ಪಾಗೋದು ಹಿಂಗೆ ಮಾಡೋದು ಏನಾಗೋದಿಲ್ಲ. ಇಲ್ಲ ಹಿಂಗೆ ಮಾಡ್ರಿ, ಅಂಗಡಿ ಕಡೆ ಹೋಗ್ರಿ, ಫೋನ್ ಹಚ್ಚ್ರಿ, ನಾ ಒಂದೊಂದು ಐಟಮ್ ನಿಮ್ಗೆ ಹೇಳ್ತೀನಿ, ಇದ್ರಾಗ ನೋಡ್ಕೊಂಡು ನಾ ಬರ್ದಿದ್ದು ನಂಗೆ ಹೆಂಗಿದ್ರು ಅರ್ಥ ಆಕತಿ. ನೀವು ಅದನ್ನೆಲ್ಲ ಹಂಗೆ ಹೇಳ್ರಿ, ಅವ್ನು ಕಟ್ಕೊಡ್ತಾನೆ. ಅಲ್ಲ ಮತ್ತೆ ಹಪ್ಪಳ ಮಾಡ್ತೀನಿ ಅಂದು ಹಪ್ಪಳ ಕಚ್ಚಬೇಕಲ್ಲ ಅಕ್ಕಿ ಹಿಟ್ಟು. ಅಯ್ಯೋ ರೇಷನ್ ಅಕ್ಕಿ ಬಂದಾವಲ್ರಿ ಅತ್ಯಾರ, ಅವು ಫೋನ್ ಹಚ್ಚಿ ಹೇಳೇನಿ ರೇಷನ್ ಅಕ್ಕಿ ಎಷ್ಟದ ಅಷ್ಟು ಕೊಡಬೇ ಅಂತೇಳಿ. ಹ್ಞೂ ಅಂದಾಳ. ರೇಷನ್ ಅಕ್ಕಿ ಅದನ್ನು ಪೂರ್ತಿ ಹಿಟ್ಟು ಹಾಕ್ಸ್ಕೊಂಡ್ಬಿಡ್ತೇನೆ. ಆಯ್ತು ಅವ್ರವ. ಜೀರಿಗೆ ಆಮೇಲೆ ಮೆಂತೆಕಾಳು ಇವೆಲ್ಲ ಬೇಕು, ಅವೆಲ್ಲ ಚೆನ್ನಾಗಿ ಅದ್ರೊಳಗೆ ಇದು ಮಾಡೀನಿ. ಉಪ್ಪಿನಕಾಯಿಗೆ ಮೆಂತೆ ಜಾಸ್ತಿ ಬೇಕು. ಆಮೇಲೆ ಸಾಸಿವೆ ಒಂದು ಕಿಲೋನೇ ತೊಗೊಂಡು ಬರ್ರಿ ಸದ್ಯದ ಮಟ್ಟಿಗೆ. ಆಮೇಲೆ ನಿಂಬೆಕಾಯಿ ತೀರ ಹಣ್ಣು ಆಗಿರಬಾರ್ದು, ತೀರ ಕಾಯಿನೂ ಇರಬಾರ್ದು, ಮೀಡಿಯಮ್ ಒಂದು ಲೆವೆಲ್ಗೆ ಒಂದು ಲೆಕ್ಕಕ್ಕೆ ಇರುವಂಗೆ ನಿಂಬೆಕಾಯಿ ಬೇಕು ನೋಡ್ರಿ. ನಿಂಬೆಕಾಯಿ ಒಂದು ಸದ್ಯದ ಮಟ್ಟಿಗೆ ಒಂದು 100 ತೊಗೊಂಬರ್ರಿ. ಈಗ ಏನು ಎಷ್ಟು ವ್ಯಾಪಾರ ಆಗ್ತೈತಿ ಏನೋ ನೋಡಿ ಆಮೇಲೆ ಮುಂದೆ ಮಾತಾಡೋಣಂತ, ಮತ್ತೆ ತರ್ಸೋಣಂತ. ಈಗ ಸದ್ಯದ ಮಟ್ಟಿಗೆ 100 ನಿಂಬೆಕಾಯಿ. ಆಮೇಲೆ ಒಂದು ನಿಂಬೆಕಾಯಿ ಒಂದು 4 kg ಮೆಣಸಿನ್ಕಾಯಿ. ಚಲೋ ಮೆಣಸಿನ್ಕಾಯಿ ಅದಕ್ಕೆ ನಿಂಬೆಕಾಯಿ ಅಷ್ಟೇ ಹಾಕಿದ್ರೆ ಈಡಾಗೋದಿಲ್ಲ, ಪೊರಟಿಗೆ ಆಗೋದಿಲ್ಲ. ಅದಕ್ಕೆ ಸ್ವಲ್ಪ ಒಂಚೂರು ಮೆಣಸಿನ್ಕಾಯಿ ಹಾಕಿದ ಜೊತೆಗೆ ಆ ಮೆಣಸಿನ್ಕಾಯಿ ಕಳತಂಗೆ ರುಚಿನೂ ಆಕೈತಿ, ಈಡೂ ಆಕೈತಿ ಅದಕ್ಕೆ. ಸರಿ, ಮತ್ತೇನೇನು ಬೇಕು ನೋಡಿ ಅಲ್ಲಿ ಹೋಗಿ ನನಗೆ ಫೋನ್ ಹಚ್ಚಲಿ ಹಂಗಾರ. ಅಷ್ಟು ಮಾಡ್ರಿ ನೀವು. ದೇವ್ರದಿಂದ ಇಷ್ಟೆಲ್ಲ ಒಳ್ಳೇದಾದ್ರೆ ಅಷ್ಟೇ ಸಾಕಪ್ಪ. ನಾನು ನೋಡಿ ನಕ್ಕರಿದ್ರಿಗೆ ನಾನು ಎದ್ದು ನಿಲ್ಬೇಕನ್ನೋದೇ ನನ್ನ ಗುರಿ. ಆಗ್ತೈತೆ ಎಲ್ಲ ಒಳ್ಳೇದಾಗ್ತೈತಿ, ಹೆದರ್ಕೋಬೇಡ. ಅಂದಂಗ್ರಿ ಇದೆಲ್ಲದಕ್ಕೂ ದುಡ್ಡು ಎಷ್ಟು ಹೋತು, ಪ್ರತಿಯೊಂದು ರೂಪಾಯಿನೂ ಬಿಡ್ಲಾರ್ದಂಗೆ ಚಂದಾಗಿ ಬರ್ದಿಡ್ರಿ. ಅದೆಲ್ಲ ಎದಕ್ಕೋ ಮರಯ್ಯ, ತಿಪ್ಪಿಗೆ ಹೋಗಿದ್ರು ತಪ್ಪದೆ ಲೆಕ್ಕ ಇಡ್ಬೇಕಂತ. ಎಷ್ಟು ಬಂಡವಾಳ ಹೋತು, ಎಷ್ಟಾತು, ಏನು ಪ್ರತಿಯೊಂದು ಲಾಭ ಎಷ್ಟಾತು ತಿಳ್ಕೊಳ್ಳೋದು ಬೇಡನ್ರಿ. ಅದೆಲ್ಲ ತಿಳ್ಕೊಬೇಕಂದ್ರೆ ಫಸ್ಟ್ ನಮ್ಮ ಬಂಡವಾಳನ ನಾವು ಬರ್ದಿಡ್ಬೇಕು. ಅಂದ್ರೆ ಆದಾಯ ಎಷ್ಟು ಬಂತಂತ ಗೊತ್ತಾಕೈತಿ. ಲಾಸ್ ಮಾಡ್ಕೊಂಡು ಕೊಡೋಕೈತೇನ, ರೇಟ್ ಎಷ್ಟು ಇಡ್ಬೇಕು ಅದೆಲ್ಲ ವಿಚಾರ ಮಾಡ್ಬೇಕಲ್ಲ. ಅಕ್ಕಿ ಹೇಳೋದು ಬರಬರಿ ಐತಿ. ಏನು ಚಂದಾಗಿ ಎಲ್ಲದನ್ನು ಲೆಕ್ಕ ಹಚ್ಕೊಂಬಾ. ಸರಿ ಆತು ಹಂಗಾರೆ ಈ ಚೀಟಿ ಇಲ್ಲ ಇಟ್ಟೋಕ ನೋಡು, ಅಲ್ಲಿ ಹೋಗಿ ಫೋನ್ ಹಚ್ತೀನಿ, ಒಂದೊಂದು ಹೇಳು. ನೀ ಹಿಂಗೆ ಮಾತಾಡೋದು ಸರಿಯಲ್ಲ, ಇದನ್ನ ಮಾತಾಡೋಕ್ಕಾಗಿ ಇಲ್ಲಿ ಬಂದಿಯೇನ? ಯಾವ ಸಿಟ್ಟ ಆಗಬೇಡವೆ. ಅಲ್ಲ ಅದೇನೋ ಹಪ್ಪಳ ಮಾಡ್ತಾಳಂತೆ, ಸಂಡಿಗೆ ಮಾಡ್ತಾಳಂತೆ, ಉಪ್ಪಿನಕಾಯಿ ಮಾಡ್ತಾಳಂತೆ. ನನ್ನ ಮಗ ಬಂದು ತಗೊಂತಾನ ಹಳ್ಳ್ಯಾಗ. ಅಯ್ಯೋ ದೇವ್ರೆ, ನಿಜವಾಗ್ಲೂ ನಂಗೆ ಇದಕ್ಕೆ ಏನು ಹೇಳ್ಬೇಕಂತೇಳಿ ನಂಗೆ ಗೊತ್ತಾಗಲ್ತ. ಅಲ್ಲಿ ಎಂಥ ಹುಚ್ಚರು ಸಂಖ್ಯೆ ಹಾಕಿದ. ನಿಜವಾಗ್ಲೂ ನಗೆ ಬರಕತ್ತವ ಆತಾಗ. ಈಕೆ ಹಪ್ಪಳ ನಾವು ಮನೆಗಿದ್ದರೆ ತಿನ್ನೋಕ್ಕಾಗಲ್ಲ, ಇನ್ನು ಹೊರಗಿನವ್ರು ತಿಂತಾರ, ಅದು ದುಡ್ಡು ಕೊಟ್ಟು. ಹೋಗವ ಆಕಿಗೆ ಹೇಳು ಇದೆಲ್ಲ ಏನು ಬೇಡ, ತಣ್ಣಗಿರು ಮನ್ಯಾಗ ಅಂತೇಳಿ. ಅದನ್ನ ಬಿಟ್ಟು ಇದನ್ನ ಮಾಡಿ ಅಸಹ್ಯ ಮಾಡಿಸ್ಕೋಬೇಡ ಅಂತ ಹೇಳಿ ಊರಾಗ. ಆಕಿ ಏನೋ ದೊಡ್ಡ ಇದಾಗ ಕೊಂಟಾಳ, ಏನೂ ಆಗಲ್ಲ. ನನ್ನ ಮಾತು ಕೇಳಿ ಈಗೆಲ್ಲ ವ್ಯಾಪಾರಕ್ಕವನವ ಸಿಟಿಯಾಗ ಅಂತಂತ ಅಂಗಡಿಯಾಗ ಇಟ್ಕೊಂಡು ಕುಂತ್ರೆ ಜನ ಬಂದು ಮೂಸ್ ನೋಡಲ್ಲ. ಇನ್ನು ಈ ಕೊಂಪ್ಯಾಗ ಮಾಡಿದ್ರೆ ಎಲ್ಲ ಜನ ಬಂದು ಈಕಿನ ಹತ್ರನ ಒಯ್ತಾರ. ಇನ್ನು ಹಳ್ಳ ಎಲ್ಲರೂ ತಮ್ಮ ಮನೆ ಮಾಡ್ಕೋತಾರ. ಯಾರಿಗೆ ಹತ್ರ ಬಂದು ಒಯ್ತಾರ ಮಾಡಿ ಎಲ್ಲ ಹಾಕಿ ಅವ್ರ ಅತ್ತೆಕಿ ಗಂಡ ಕತ್ಕೊಂಡು ತಿನ್ಬೇಕಾಕೈತೆ ಅಷ್ಟೇ. ಅಷ್ಟಕ್ಕೂ ಒಂದು ಸ್ವಲ್ಪ ವ್ಯಾಪಾರ ಆತ ಅನ್ಕೋ, ಏನು ದೊಡ್ಡ ಲಾಭ ಬರ್ತೈತೆ ಅದ್ರೊಳಗೆ. ಹುಚ್ಚರ ಸಂತಿ. ಅದಕ್ಕಿಗೆ ನಾನು ಕೆಲ್ಸಕ್ಕೆ ಹೊಂಟಿನಲ್ಲ, ಅದಕ್ಕೆ ಹೊಟ್ಟ ಸಂಕಟ. ಆ ಕೆಲ್ಸಕ್ಕೆ ಹೊಂಟಿದ್ದಕ್ಕೆ ನಾನು ಒಂದು ಏನಾರ ಮಾಡ್ಬೇಕಂತ ಮಾಡಕತ್ತಾಳ. ಉಲ್ಟಾಕಿ ಗಂಡಗೆ ಲಾಸ್ ಮಾಡಿಡ್ತಾಳ. ಲಾಸ್ ಆಗೋದಕ್ಕಿ ಗಂಡಗೆ ಓದಿಲ್ಲ, ನಿನಗಲ್ಲ. ನೀ ಯಾಕೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂತಿ? ನಿಂದು ಎಷ್ಟೈತೆ ಅಷ್ಟು ನೋಡ್ಕೊ. ನಿನಗೂ ದೇವ್ರು ಒಂದು ಒಳ್ಳೆ ಕೆಲಸ ಕೊಟ್ಟಾನ, ದುಡಿತಾ ಅದಿ. ಏನು ಇಂಥವೆಲ್ಲ ಮಾತಾಡೋದು ಬಿಡು. ಯಾಕ್ಲೆ ಪಾಪ ಹುಡುಗಿ ಮ್ಯಾಗ ಹಂಗೆ ಮಾಡ್ತಿ? ಹೆಂಗಿದ್ರು ರೇಷನ್ ಅಕ್ಕಿ ಕೇಳಿದ್ಲ, ನೀನೇ ತೊಗೊಂಡೋಗು. ನೀ ನನಗೆ ಹೇಳಿದ್ಲ ನಿಮ್ಮ ಅಪ್ಪನ ಕೈ ಕೊಟ್ಟು ಕಳ್ಸ ಅಂತೇಳಿ. ಇವ್ರಿಗೆ ಹೇಳಿದೆ, ಇವ್ರು ಹೊಲ್ದಾಗ ಆಳ ಬಂದವು, ಆಗೋದಿಲ್ಲ ಈಗ ಹೋಗಕ್ಕೆ, ತಡಿ ನೋಡೋಣ ಅಂದ್ರು. ಮತ್ತೆ ಯಾಕೆ ಇದು ಮಾಡೋದು? ನೀನು ಹೊಂಟಿಯಲ್ಲ ಹೆಂಗಿದ್ರು ಒಯ್ದನ್ ರೇಷನ್ ಅಕ್ಕಿ ಒಯ್ದು ಕೊಡು ಪಾಪಕ್ಕಿಗೆ, ಅದೇನೋ ಹಿಟ್ಟು ಹಾಕಿಸ್ಕೊತಾಳಂತ. ನಾನೇನಿಲ್ಲ ಹಮಾಲಿ ಮಾಡಕ್ಕೆ ಬಂದೆ ನಂದೆ. ಇಲ್ಲಿಂದ ಒಯ್ದು ರೇಷನ್ ಅಕ್ಕಿ ಅಲ್ಲಿ ಕೊಟ್ಟು ಕಳ್ಸ್ಬೇಕ? ಹೋಗೋಗ ಆಗಲ್ಲ ನಂಗೆ, ನಾ ಏನು ಕೊಡಲ್ಲ ಅಷ್ಟೇ. ನೀ ಬೇಕಾದ್ರೆ
ಕೊಟ್ಕೋಗವ. ಅದೇನೋ ಅಂತಾರಲ್ಲ, ನಾನಂತರೂ ಒಲೆ ಕೊಡಾಕ ಆಗ್ಲಾರ್ದ ಕೆಲ್ಸಕ್ಕೆ ಸಹಾಯ ಬೇರೆ ಮಾಡ್ಬೇಕನ. ಹಂಗೆ ಮಾತಾಡ್ಬೇಡ ಹುಚ್ಚುಡುಗಿ, ನಿನಗೆ ಏನು ಹೇಳ್ಬೇಕಂತ ನನ್ನ ಹತ್ರ. ಯಾವಾಗ ಏನು ಆಕ್ಕೈತಿ ಅಂತ ಹೇಳೋಕ್ಕಾಗಲ್ಲ, ಅರ್ಥ ಮಾಡ್ಕೊ. ಹಂಗೆ ಬಿಂಕದ್ಲೇ ಮಾತಾಡ್ಬೇಡ. ನನಗಾಗಲ್ಲ ಕೊಡಾಕ, ನೀನೇ ಬೇಕಾದ್ರೆ ಬಂದು ಕೊಡು. ನಾನು ನನ್ನ ಒಂದು 2 ಜೊತೆ ಡ್ರೆಸ್ ಇಲ್ಲೇ ಉಳಿದಿದ್ವಲ್ಲ ತೊಗೊಂಡು ಹೋಗಕ್ಕೆ ಬಂದೀನಿ. ತೊಗೊಂಡು ಹೋಗ್ತೇನೆ. ನೀವು ನಿನ್ನ ಮಗಳು ನೀನು ಅದು ಏನಾರ ಮಾಡ್ಕೊ. ಆಕಿಗೆ ಏನಪ್ಪ ದುಡ್ಡಾಗಿ ಕ್ಲಾಸ್ ಮಾಡ್ಕೋಬೇಡ, ಹೇಳಕ್ಕಿಗೆ ಅಂತ ಹೇಳಕ್ಕೆ ಬಂದಿದ್ದು. ನೀನು ನೋಡಿದ್ರೆ ಆಕೆ ಮಾಡಿದ್ದೆ ಸರಿ ಅಂತಿ, ನೀ ಕೊಟ್ಟು ಏನು ಮಾತಾಡಲಿ ಹೋಗಿ. ಎಂಥ ಹುಚ್ಚುಡುಗ್ಯವ ಇದಂತೆ ನಾತಗ. ಅದು ಯಾಕೆ ಸರಿಯಾಗಲ್ಲ ತಡಿ ನೋಡು, ಗೊತ್ತಾಕೈತಿ ಒಳ್ಳೆ ರೀತಿ ಒಳಗೆ ಹೊಂಟಾಗ. ಆದರೂ ಹಳ್ಳ್ಯಾಗ ನನ್ನ ಮಗ ಬಂತು ಅಂತಾನ ನನಗೂ ಅನ್ನಿಸ್ತೈತಿ. ಆದರೆ ಬಾಯ್ ಬಿಟ್ಟು ಅಂದೆ ಅಂದ್ರೆ ಆಕೆಗೂ ಸಿಟ್ಟು ಬರ್ತೈತೋ ಏನು ಬೇಜಾರಾಕತ್ತೋ ಗೊತ್ತಿಲ್ಲ. ನೋಡೋಣ, ಯಾಕೆ ಬೇಕು ಸುಮ್ಮನೆ ಮುಂದಿರ್ತಾನ ಅನ್ನೋದು. ಕೆಲ್ಸಕ್ಕೆ ಹೊಂಟಾಳ. ಹಬ್ಬ ದೇವ್ರ ದಯದಿಂದ ಈಕಿದೊಂದಿಷ್ಟು ಪಗಾರ ಬರ್ತೈತಿ, ನಂದು ಒಂದಿಷ್ಟು ಪಗಾರ. ಈಕಿದ್ರಾಗ ಮನೆ ನಡೆಸಿದ್ರು ನಂದು ಬರೀ ಸಾಲನೇ ಹರ್ಕೋಬೇಕ ಏನೋ. ಎಂಥದೊಂದು ಕೆಲಸ ಆಗ್ಬಿಡ್ತು. ಏನಾರ ಮಸ್ತ್ ಜಾಕ್ಪಾಟ್ ಲಾಭ ಬಂದಿತ್ತಂದರೆ ಏನು ಹೇಳಲಿ ಅದ್ರದ್ದು ಆಟ. ನಾನೇ ಕೋಟ್ಯಾಧೀಶ್ವರ ಆಗ್ಬಿಡ್ತಿದ್ದೆ. ಅದ್ರ ಅವನು ಫಸ್ಟ್ 50,000 ಕಟ್ಟಿದಾಗ ಗೆದ್ದಿನಪ್ಪ. 30-35 ಸಾವಿರ ಮೇಲೆ ಗೆದ್ದಿದ್ದೆ ಬಿಡು. ಅದಾದ್ಮೇಲೆ ಮತ್ತೆ ಕಟ್ಟಿದಾಗೂ ಗೆದ್ದೆ. ಆಮೇಲೆ ಸೋತೆ ಅದೇನು ಲೆಕ್ಕಿಲ್ದಂಗೆ ಸೋತೇನು ಬಿಡು. ಸೋಲಾಕತ್ತು ಊಟ್ಲೆ ಬಿಟ್ಟಿದ್ರೆ ಇಷ್ಟು ಸಾಲ ಆಗೋದಾರ ತಪ್ತಿತ್ತು. ಅದೇನು ಆಡ ಚಟ ಹೊಕ್ಕೊಂಡಿತ್ತು ಏನೋ ನನಗೆ. ನಿಜವಾಗ್ಲು ಇಸ್ಪೇಟ್ ಆಡೋದು, ಈ ಜೂಜ್ ಆಡೋದು, ರಮ್ಮಿ ಆಡೋರು, ಇವ್ರ ಮಂತ್ಯಾನ ಉದ್ಧಾರ ಆಗಲ್ಲ ಅನ್ನೋಕೆ ಇದೇ ಗ್ಯಾರಂಟಿ. ಫಸ್ಟು ದುಡ್ಡು ಗೆದ್ದಂಗೆ ಅಂದರೆ ಇವೆಲ್ಲ ಹೆಂಗಂದ್ರೆ ಇವು ಎಲ್ಲ ಆಟ ಫಿಕ್ಸ್ ಇರ್ತೈತಿ. ಎಷ್ಟು ಗೆಲ್ಲಿಸ್ಬೇಕು, ಎಷ್ಟು ಸೋಲಿಸ್ಬೇಕು, ಎಲ್ಲ ಒಂದಕ್ಕೊಂದು ಕಮಿಕ್ ಅದು ಏನೋ ಅಂತಾರಲ್ಲ, ಕನೆಕ್ಷನ್ ಇರ್ತತದ. ನನಗಿದು ಅರ್ಥ ಆಗಲಿಲ್ಲ. ಎಂಥ ಮೋಸ ಆಗ್ಬಿಡ್ತು ನನಗೆ. ಆ ಚಟ ಹೊಕ್ಕೊಂಡು ಎಷ್ಟು ಹೊರಗೆ ಬರ್ಬೇಕು ಅಂದ್ಕೊಂಡ್ರು ಆಗಲಿಲ್ಲ ನೋಡು. ಈಗ ಗೆಲ್ಬೋದು, ಇನ್ನೊಟ್ಟತ್ತಿಗೆ ಗೆಲ್ಬೋದು, ಗೆಲ್ತೀನಿ, ನಾಳೆ ಗೆಲ್ಬೋದು, ನಾಡಿದ್ದು ಗೆಲ್ಬೋದು ಅನ್ಕೊಂತ 17 ಲಕ್ಷ ರೂಪಾಯಿ ಸಾಲ ಮಾಡ್ಕೊಂಡಿನಿ. ನನ್ನ ಮಕ್ಳಿಗೆ ಸಿಟ್ಟು ಬರಲ್ಲ ಹೇಳು. ಸಿಟ್ಟು ಬರೋದು ಗ್ಯಾಸ್ ಇದನ್ನೇ ಮತ್ತೆ. ಆದರೆ ಒಂದೇ ಬೇಜಾರು, ಈ ನನ್ನ ಹೆಂಡತಿ ಮನೆ ಕಡೆಯಿಂದ ನನಗೆ ಯಾವುದೊಂದು ಹೆಲ್ಪು ಸಿಗಲೇ ಇಲ್ಲ. ಅವನತ್ತಾಗ ಅಲ್ಲ, ಮತ್ತು ಇವ್ರು ಎದಕ್ಕೆ ಆಸರಾಗೋರು ಇವ್ರು ಏನಪ್ಪ ದೇವರಿಗೆ ಗೊತ್ತು ಹೋಗತ್ತಾಗ. ಹೆಂಗೆ ದೇವರದಿಂದ ಕೆಲ್ಸಕ್ಕೊಂದು ಹೋಗ್ತೀನಂತ ಒಪ್ಕೊಂಡ್ಲಲ್ಲ. ಈಕಿ ದುಡಿಯೋದು ಅದು ಎಲ್ಲ ಸೇರಿಸಿ ಆರಾಮ ಸಾಲ ಹರ್ಕೊಂಡು ಮೊದಲು ಕಡೆಲ್ಲ ವಕೀಲಿಂದ ನನಗಂತೂ ಸಾಕಾಗೋಗ್ಬಿಡತ್ತದ. ಏನು ಎತ್ತನ್ನಂಗೆ ಆಗಿತ್ತು. ಒಳ್ಳೆ ಕೆಲಸ ಆತು. ಈಕಿ ಕೂಟಿಗೆ ಸದ್ಯಕ್ಕಂತೂ ಜಗಳ ಮಾಡಬಾರ್ದು. ನೀಟಾಗಿ ಈಕಿ ಕಡೆ ಚೆಂದಾಗಿ ಹೇಳಿ ಕೇಳಿ ನೀನ ಯಕ್ಕ ನೀನ ಯವ್ವ ಅನ್ಕೊಂತ ಕೆಲಸ ಮಾಡಿಸ್ಕೊಂಡ್ಬಿಡ್ಬೇಕು. ಆಮೇಲಿಂದ ಈ ಇಸ್ಪಿಟು ರಮ್ಮಿ ಜೂಜು ಇವ್ರ ಸುದ್ದಿಗೆ ಹೋಗ್ಬಾರ್ದು ಮರ ಎತ್ತದ. ಸತ್ರೂ ಹೋಗಲ್ಲ ನಾನಂತರೂ. ಏನು ಒಬ್ಬರೇ ಮಾತಾಡಕತ್ತೀರಿ? ಏನಿಲ್ಲ, ಹಾಗೆ ವಿಚಾರ ಮಾಡ್ತಾ ಇದ್ದೆ. ಹೋಗ್ಲಿ ಬಿಡ, ತಯಾರಾದ್ಯಾ? ಬಿಟ್ಟು ಬರಲಿ ಹಂಗಾರ? ಬಿಟ್ಟಿಲ್ಲಿಗೆ ಬರೋದು? ನೀವು ಹೋಗಲ್ಲ ಆಫೀಸ್ಗೆ? ನಾನು ಹೋಗ್ತೀನ ಮರಯ್ಯ. ನಾನೇನು ಹೋಗಲ್ಲ ಅಂದೇನೋ. ನೀನು ಕಳಿಸಿ ನಾ ಬಿಟ್ರೆ ನಾನು ಬಿಡ್ತೀನಿ. ನೀನು ಹಂಗೇನಿಲ್ಲ, ನೀನು ಕಳಿಸಿ ಅಂತಂದ್ರೆ ಬಿಟ್ಟು ಬರಲಿ ಅಂದ್ರೆ ನೀನು ಬಿಟ್ಟು ಹಂಗೆ ಹೋಗ್ತೀನಿ ನಾ ಮುಂದೆ. ಏನೋ ನೀವು ಹೇಳಿರಿ ಅಂತ ಹೊಂಟೇನು ಕೆಲ್ಸಕ್ಕೆ. ಏನ ಇನ್ನೇನಾರ ಯಾವತ್ತಾರ ಈಗ ರೊಕ್ಕ ನಂದ್ರಾಗ ಮನಿ ನಡ್ಸೋದಂತ ವಿಚಾರ ಮಾಡಿರಿ. ಏನಾರ ಆ ದುಡ್ಡನ್ನ ಮನಿ ನಡ್ಸಕಾತ ನಿಮ್ಮ ದುಡ್ಡನ್ನ ಮತ್ತೆ ಜೂಜ್ ಕಟ್ಟ ಆಡ್ಬೋದು ಅಂತ ಏನಾರ ತಲೆಗೆ ಇಟ್ಕೊಂಡಿದ್ರೆ ತೆಗೆದ್ಬಿಡ್ರಿ. ಹೇಳ್ತಾ ಇದೀನಿ ಕೇಳ್ರಿ. ಕರೆಕ್ಟಾಗಿ ಸಂಬಳ ಬಂದ ತಕ್ಷಣ ನಂಗೆ ಅದೆಲ್ಲ ಗೊತ್ತಿಲ್ಲ, ನೀವು ನನ್ನ ಕೈಗೆ ತಂದು ಕೊಡ್ಬೇಕು. ಯಾರಿಗೆ ಸಾಲ ವಾಪಸ್ ಕೊಡ್ತಾ ಇದ್ದೀರಿ ನಾನು ನೋಡ್ಬೇಕು. ಸುಮ್ಮನೆ ನಿಮ್ಮ ಪಾಡಿಗೆ ನೀವು ಸಾಲ ಹರಿತಾ ಇದೀನಿ ಅಂದ್ರೆ ನಂಗೆ ನಿಮ್ಮ ಮೇಲೆ ನಂಬಿಕೆ ಇಲ್ಲ. ನಿಮ್ಮ ಮೇಲೆ ನಂಬಿಕೆ ಅನ್ನೋದೇ ಉಳಿಸ್ಕೊಂಡಿಲ್ಲ ನೀವು. ನೀವು ಎಷ್ಟೈತಲ್ಲ ಸಾಲ ನನಗೆ ಗೊತ್ತಾಗಬೇಕು. ಯಾರಿಗೆ ಕೊಡ್ತಾ ಇದ್ದೀರಿ ನನಗೆಲ್ಲ ಗೊತ್ತಾಗಬೇಕು. ಅಲ್ಲ, ನಮ್ಮ ಗಂಡು ಮಕ್ಕಳು 108 ಯಾವಾರ ಇರ್ತಾವೆ ಎಲ್ಲ ನಿಂಗೆ ಹೇಳ್ಕೊಡಕತ್ತನ್ಲೇ. ಹೇಳಿ ನೀನ ನೋಡೋಣ. ಯಾಕೆ ಹೇಳ್ಕೊಡಕ್ಕಾಗಲ್ಲ? ಚಲೋ ಆಯ್ತು ಬಿಡ ನಿಮ್ಮ ದೇವರ. ಅಲ್ರಿ ಅದೇನು ಸಾಲ ಐತಿ, ಯಾರಿಗೆ ಕೊಡ್ತಾ ಇದೀರಿ, ಎಷ್ಟೈತಿ ಎಲ್ಲ ಟೋಟಲ್ ನಂಗೆ ಲೆಕ್ಕ ಬೇಕೀಗ. ಮೊನ್ನೆ ಕಾರ್ ತೊಗೊಂಡೋದ್ನಲ್ಲ ಅವ್ನು ಏನು ಮಾಡ್ತೀರಿ? ಅವನದು ದುಡ್ಡು ಕೊಡ್ಬೇಕು, ಕೊಟ್ರೆ ಕಾರ್ ವಾಪಸ್ ಕೊಡ್ತಾನ. ಅದನ್ನೇ ಕಾರ್ ದುಡ್ಡು ವಾಪಸ್ ಕೊಟ್ಟು ಥರ ಯೋಚನೆ ಮಾಡ್ತಿರೋ ಬಿಡ್ತಿರೋ ನೋಡಿ ನಿಮಗೆ ಬಿಟ್ಟಿದ್ದೆ. ಆದರೆ ಎಲ್ಲ ವಿಚಾರ ನನಗೆ ಮಾತ್ರ ಗೊತ್ತಾಗಬೇಕು. ಸುಮ್ಮನೆ ನೀವು ಹ್ಞೂ ಅನ್ನೋದು ಸುಮ್ಮನಾಗೋದು ಇದೆಲ್ಲ ಇಟ್ಕೊಬೇಡ್ರಿ. ಹ್ಞೂ ಮಾರಾಯ, ನೀ ಹೇಳ್ದಂಗೆ ಕೇಳ್ತೀನಿ. ಆದರೂ ಬರೀ ಬೈಯೋದೇನಾರ ಬಿಡ್ತೀಯಾ? ಬೈಯೋದು ಬಿಡ್ತೀಯ ಅಂದ್ರೆ ನೀವು ಮಾಡೋದು ಹಂಗೆ ಐತೆ, ಅದಕ್ಕೆ ಬೈತೀನಿ. ಇನ್ಮ್ಯಾಗ ಕರೆಕ್ಟಾಗೆಲ್ಲ ಇರ್ಬೇಕು. ನಡೀರಿ ಗಾಡಿ ತೆಗೀರಿ ಬಂದೆ. ನಿನ್ನ ಸೊಸಿ ಕೆಲಸ ಕೊಂಟಾಳ, ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡು. ಹ್ಞೂ ಬಾಡೆ ನಂಗೆ ಗೊತ್ತೈತೆ. ಹೋಗು. ಏನು ದೊಡ್ಡ ಆಕೆ ಅನ್ಕೊಂಡಿದ್ದು ಓದಿಸಿ ಕೆಲಸ ಕಳಿಸ್ತಾ ಇರ್ತಲ್ಲ, ಅಷ್ಟು ಖುಷಿಯಾಗೇನು ಬಾಡೆ ಹಿಂತಿ ಕೆಲಸ ಕಳ್ಸಾಕತ್ತಿದ್ದಕ್ಕೆ. ನಡಿ. ಅಯ್ಯೋ ದೇವ್ರೆ, ನಾನೇನು ಆಕಿನ ಮನೆ ಬಿಟ್ಟು ಕಳ್ಸಾಕತ್ತೀನಿ. ಮನೆ ಬಿಟ್ಟು ಕಳ್ಸಿದ್ರೆ ಹೋಗೋರ ಯಾರು ತಗೋ. ಎಲ್ಲರೂ ಸೊಸಿ ಕಾಟ ಕೊಡ್ತಾರ, ಮಕ್ಳಿಗೆ ಜೀವ ಮಾಡ್ತಾರ. ನೀನೊಂದು ಉಲ್ಟಾ, ನನ್ನ ಮೇಲೆ ಜೀವನ ಅನ್ನೋದೇ ಇಲ್ಲ ನಿಂಗೆ. ಸೊಸಿಗೆ ಇನ್ನೂ ಜೀವ ಮಾಡ್ತಿ. ಕೆಲ್ಸಕ್ಕೆ ಹೊಂಟ್ಯಾವ?
ಒಳ್ಳೇದಾಗ್ಲವ, ದೇವ್ರು ಒಳ್ಳೇದು ಮಾಡಲಿ. ಹ್ಞೂ ರೀ ಅತ್ತಿಯರ, ಹೋಗಲೇಬಾರ್ದಂತಿದ್ದೆ, ಆದರೆ ಏನು ಮಾಡ್ಬೇಕು, ಅನಿವಾರ್ಯ. ಈಗ ನಾನು ಒಂದು ಸ್ವಲ್ಪ ಕೆಲ್ಸಕ್ಕೆ ಹೋದ್ರೆ ಅವ್ರಿಗೂ ಒಂದು ಸ್ವಲ್ಪ ಸಹಾಯ ಆಕತಿ, ಇಲ್ಲಾಂದರೆ ಆಗಲ್ಲ. ಹ್ಞೂ, ಇಷ್ಟೊಂದು ಸಾಲ ಹರ್ಕೊಳ್ಳೋದು ಹೇಳ್ರಿ. ಆಮೇಲೆ ಅತ್ತಿಯರ, ನನಗೆ ಏನೋ 5 ಗಂಟೆಗೆ ಬಿಡ್ತಾರಂತವ್ರು. ಬಂದಮೇಲೆ ಒಂದು ತಾಸು ಹೋಗಿ ಖಾಲಿ ಬಾಡಿಗೆ ಮನೆ ಅದಾವ ಅಂತ ಕೇಳ್ಬೇಕಂತೆ. ಹೋಗಿ ಕೇಳ್ಕೊಂಬರೋಣ. ಮತ್ತು ಇದು ಮನೆ ಒತ್ತಿ ಹಾಕೊಳ್ಳೋರು ನಿನ್ನೆ ಬಂದು ನೋಡೋಗ್ಯಾರ, ಅವ್ರಿಗೆ ಇಷ್ಟ ಆಗೈತಂತೆ. ಅವರು ಹ್ಞೂ ಅಂತ ರೊಕ್ಕ ಕೊಡೋದ್ರೊಳಗೆ ನಾವು ಮತ್ತೆ ಇದು ಏನದ ರೆಡಿ ಮಾಡ್ಕೋಬೇಕಲ್ಲ, ಬೇರೆ ಮನೆ ನೋಡ್ಕೊಂಡು. ಅದಕ್ಕೆ ಸರಿ ಆಯ್ತು, ಹೋಗ್ಬರ್ತೇನೆ ರೀ ಅತ್ತಿಯರ. ಪಾಪ ಒಳ್ಳೆ ಹುಡುಗಿ, ಇಲ್ಲ ಅಂದಿದ್ರೆ ಇವನ್ನ ಬಂಡವಾಳ ಗೊತ್ತಾಕಿತ್ತು ಇವನಿಗೆ.